ಈ ಭೂಮಿಯ ಮಾಲೀಕರಿದ್ದಾರೆ. ಅವರು ಯಾವ ಮಾಹಿತಿ ಕೊಡ್ತಾರೆ ಅದರ ಮುಖಾಂತರ ನಾಳೆ ನಮ್ಮ ಡಿ ಸಿ ಸಾಹೇಬರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ರಿ. ಸರ್ ನಮಸ್ತೆ. ಈಗ ನಿಮಗೆ ಅನ್ಯಾಯ ಆಗಿದೆ ಅಂತೇಳಿ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಗೆ ಒಂದು ಮಾಹಿತಿ ಬಂದಿದೆ. ಹಾಗಾಗಿ ನಿಮ್ಮ ಹತ್ರ ಬಂದಿದ್ರಿ. ನಿಮಗೆ ಇಲ್ಲಿ ಏನು ಅನ್ಯಾಯ ಆಗಿದೆ ಅನ್ನೋ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ರಿ. ನಮ್ಮ ಒಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಿಮಗೆ ನ್ಯಾಯ ದೊರಕಿಸೋಂಥ ಕೆಲಸ ನಾವು ಮಾಡೋಕ್ಕೆ ಬಂದಿದ್ದೀವಿ ಸರ್. ಇಲ್ಲಿ ಏನೇನು ನಡೀತಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಬೇಕು ಸರ್. ನಮ್ಮ ಹೆಸರು ಚನ್ಕೇಶವ ಅಂತ. ನಮ್ಮಪ್ಪ ಹೆಸರು ಲಕ್ಷ್ಮಪ್ಪ, ನಮ್ಮಮ್ಮ ಹೆಸರು ರಾಮಲಕ್ಷ್ಮಮ್ಮ. ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಇದೈತೆ ಸರ್. ಇಲ್ಲಿ ನಾವು ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಟೇಷನ್ ಕಂಪ್ಲೇಂಟ್ ಕೊಟ್ಟು ಒಂದು ಸುಮಾರು ಅಂದರೆ ಒಂದು ತಿಂಗಳಿನಿಂದ ಓಡಾಡಿದ್ದೀವಿ. ನಾವು ಕೂಲಿ ಮಾಡಿ 3 ಹೊತ್ತು ಊಟ ಮಾಡೋಕ್ಕಾಗಲ್ಲ. ನಾವು ಕೂಲಿಗೆ ಹೋದರೆ ನಮ್ಗೆ 500 ರೂಪಾಯಿ ಕೂಲಿ ಕೊಡ್ತಾರೆ ಅಂತ. ಅದರಲ್ಲಿ ಕೋಲಾರ ಓಡಾಡಿಕೊಂಡು ನಾವು ಟೇಷನ್ ಹತ್ರಕ್ಕೆ ಹೋಗೋದು ಒಂದು ತಿಂಗಳಿಂದ ಸುಮಾರು ಅಂದರೆ ಅದೇ ಓಡಾಡ್ತಾ ಇದ್ದೀವಿ. ನಮಗೆ ಯಾವುದೋ ಕಾರಣಕ್ಕೆ ನಮಗೆ ನ್ಯಾಯನೇ ಕೊಡಿಸಿಲ್ಲ ಸ್ವಾಮಿ. ಇಲ್ಲಿ ನಾವು ಅವತ್ತು ಇಲ್ಲಿ ಕಟ್ ಮಾಡೋ ದಿವಸ ಅಲ್ಲಿ ನಾವು ಇದ್ದಿದ್ರೂ ನಮ್ಮ ಪ್ರಾಣನೇ ಇಲ್ಲಿ ಹೋಗ್ತಾಯಿತ್ತು. ಈಗ ನಮಗೆ ಇದರಲ್ಲಿ ನ್ಯಾಯ ಸಿಗಲ್ಲ ಅಂದರೆ ನಾವು ನೇಣಿಗೆ ಶರಣ ಆಗೋದು ನಮ್ಗೆ ಅದೊಂದು ಇದೈತೆ ಸ್ವಾಮಿ. ನೀವು ನ್ಯಾಯ ಕೊಡಿಸಲ್ಲ ಅಂದರೆ ನಮ್ಗೆ ನೇಣಿಗೆ ಶರಣ ಆಗೋದು ಒಂದು ಬಾಕಿ ಐತೆ. ಇಲ್ಲಾಂದರೆ ಅದ್ರ ಬೀಟ್ರೋಟ್ ನಾವು ನಾಟಿ ಮಾಡಿದ್ವಿ. ಬೀಟ್ರೋಟ್ಗೆ ಮದ್ದು ತಗೊಂಡು ಬಂದಿದ್ವಿ. ಆ ಮದ್ದು ಕುಡಿದು ಇನ್ನು ಸಾಯ್ಬೇಕು ಸ್ವಾಮಿ. ನಾವು ನಮ್ಗೆ ನ್ಯಾಯ ಕೊಡಿಸಲ್ಲ ಅಂದರೆ ನಿಮ್ಮಿಂದ ನಮ್ಗೆ ನ್ಯಾಯ ಕೊಡಿಸಿ ಸ್ವಾಮಿ. ನಾವು ಟೇಷನ್ಗೆ ಹೋಗಿ ನಮ್ಗೆ ನ್ಯಾಯ ಕೊಡಿಸಿಲ್ಲ. ನಿಮ್ಮಿಂದ ನಮ್ಗೆ ನ್ಯಾಯ ಬೇಕು, ಅಷ್ಟು ಮಾತ್ರ ಮಾಡಿಕೊಡಿ ಸ್ವಾಮಿ. ಇಲ್ಲಿನ ಮಾಹಿತಿ ತಿಳ್ಕೊಂಡಿದ್ದೀವಿ. ಆಲ್ರೆಡಿ ಈಗ ನಮಗೆ ಪೊಲೀಸ್ ಇಲಾಖೆಗೆ ಸಹ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಪೊಲೀಸ್ ಇಲಾಖೆಯಿಂದ ನಮಗೆ ಯಾವುದೇ ಒಂದು ಮಾಹಿತಿ ಬಂದಿಲ್ಲ. ನಮಗೆ ಯಾವುದೇ ಅನ್ಯಾಯ ಆಗಿದೆ ನ್ಯಾಯ ಕೊಡ್ಸೋಕ್ಕೆ ಅವರು ಕೂಡ ಹಿಂಜರಿತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಮಾಹಿತಿ ಸ್ಥಳೀಯರು ಹೇಳಿದ್ದಾರೆ. ಅವರಿಗೆ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಮುಂದಿನ ನ್ಯಾಯ ಕೊಡಿಸೋಂಥ ಕೆಲಸವನ್ನು ನಾವು ಮಾಡೋ ನಿಟ್ಟಿನಲ್ಲಿದ್ದೀರಿ. ಜೈ ಕರ್ನಾಟಕ ಮಾತೆ.